ಕರ್ನಾಟಕದ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ದೇಶ ರಚನೆಯಾಗಿ ಸ್ವತಂತ್ರ ಬಂದ ನಂತರ ದೇಶದ ಭವಿಷ್ಯವನ್ನು ರೂಪಿಸುವುದರಲ್ಲಿ ಸಂವಿಧಾನ ಏನು ರಚನೆ ಆಯಿತು ಅದನ್ನು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಐತಿಹಾಸಿಕ ದಿನ. ಆದ್ದರಿಂದ ಇದನ್ನು ನಾವು ಪ್ರತಿಯೊಬ್ಬ ಪ್ರಜೆ ಕೂಡ ಇವತ್ತು ಅದನ್ನು ಸ್ಮರಣೆ ಮಾಡ್ಕೋಬೇಕು ಮತ್ತು ಈ ಉಜ್ವಲ ಭವಿಷ್ಯದ ಕಡೆ ನಾವೇನು ನೋಡ್ತಾ ಇದ್ದೀವಿ, ನಮ್ಮ ಸಂವಿಧಾನದಲ್ಲಿರುವಂಥ ಆಶೋತ್ತರಗಳ ಅನ್ವಯ ನಾವು ಹೆಜ್ಜೆಗಳಿಟ್ಟರೆ ಖಂಡಿತ ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಆಗೋದ್ರಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲರೂ ಕೂಡ ಇವತ್ತು ನಮಗೆ ಒಂದು ಹೆಮ್ಮೆಯ ದಿನ ಅಂತ ಹೇಳೋದಕ್ಕೆ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್, ಈಗ ಸದನದಲ್ಲಿ ರಾಜ್ಯಪಾಲರ ಭಾಷಣ ಮಾಡಲೇ ಇಲ್ಲ ಅವರು, ಹಾಗೆ ಮಂತ್ರಿ ವಿವಾದ, ಆದರೆ ಅದರ ಎಲ್ಲ ಬೆಳವಣಿಗೆಗಳ ಬಗ್ಗೆ ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ವರದಿ. ರಾಜ್ಯಪಾಲರು ಅವರ ಒಂದು ಏನು ಕೆಲಸ ಕಾರ್ಯಗಳು ಮಾಡಬೇಕು ಅವ್ರು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ. ಅವ್ರಿಗೆ ಎಲ್ಲ ರೀತಿಯ ಹಕ್ಕುಗಳಿರ್ತದೆ. ಆದರೆ ನಮ್ಮ ಒಂದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಇರ್ತಕ್ಕಂಥವ್ರು ಮತ್ತು ರಾಜ್ಯಪಾಲರ ಭಾಷಣ ಅಂತ ಹೇಳಿದಾಗ ಅದು ಅವರ ಭಾಷಣ ಅಲ್ಲ, ಅದು ಸರ್ಕಾರದ ಭಾಷಣ ಆಗ್ತದೆ. ಸರ್ಕಾರ ಅಭಿಪ್ರಾಯಗಳೇನು, ಈ ರಾಜ್ಯದ ಪರವಾಗಿ ಏನು ನಾವು ಮಾಡಬೇಕು ಅಂತ ಇದ್ದೇವೆ ಮತ್ತು ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳಿರ್ಬೋದು ಅಥವಾ ಬೆಳವಣಿಗೆಗಳಿರ್ಬೋದು ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ಅದರಿಂದ ರಾಜ್ಯಪಾಲರ ಭಾಷಣ ಅದು ಸಂವಿಧಾನದಲ್ಲಿ ಒಂದು ಅವಕಾಶ ಕೊಟ್ಟಿರುವಂಥದ್ದಷ್ಟೇ. ಆದರೆ ಅದು ಸರ್ಕಾರದ ಒಂದು ಅಭಿಪ್ರಾಯಗಳು ಮತ್ತು ಸರ್ಕಾರದ ಉದ್ದೇಶಗಳನ್ನು ಅದ್ರ ಬಗ್ಗೆ ಹೇಳುವಂಥದ್ದು. ಅದರಿಂದ ಇದರ ಅರ್ಥ ರಾಜ್ಯಪಾಲರು ಅವ್ರು ಏನು ಬೇಕಾದರೂ ಹೇಳ್ಬೋದು ಅಂತೇನಲ್ಲ. ಅದರಿಂದ ಇದು ಒಂದು ರೀತಿ ಎಲ್ಲೊಂದು ಕಡೆ ಎಲ್ಲೆಲ್ಲಿ BJP ಏತರ ರಾಜ್ಯಗಳಿದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ರಾಜ್ಯಪಾಲರ ಒಂದು ನಡೆ ಮತ್ತು ಯಾವ ರೀತಿಯಾಗಿ ಅಲ್ಲಿರುವಂಥ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಒಂದು ರೀತಿ ಕೇಂದ್ರ ಸರ್ಕಾರದ ಒಂದು ಕಪಿಮುಷ್ಟಿಯಲ್ಲಿ ಅವರ ಕೇಂದ್ರ ಒಂದು BJPಯ ಒಂದು ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥದ್ದು ಕೂಡ ಆಗ್ತಾ ಇದೆ. ಅದು ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆ ಇವತ್ತು ಗಣರಾಜ್ಯ ರಿಪಬ್ಲಿಕ್ ಡೇ ಅಂದರೆ ಸಂವಿಧಾನ ರಚನೆಯಾದ ದಿನ. ಈ ಸಂವಿಧಾನದ ಆಶಯೋತ್ತರಗಳಿಗೆ ಒಂದು ರೀತಿ ಧಿಕ್ಕರಿಸುವಂತ ನಡೆ ಇವತ್ತು ರಾಜ್ಯಪಾಲರದ್ದು ಆಗ್ತಾ ಇರುವಂಥದ್ದು. ಅದು ಒಳ್ಳೇದಲ್ಲ. ಒಂದು ಫೆಡರಲ್ ಸ್ಟ್ರಕ್ಚರ್ಗೆ, ಅದು ಒಕ್ಕೂಟದ ವ್ಯವಸ್ಥೆಗೆ ಒಳ್ಳೇದಲ್ಲ. ಅದು ನೋಡಿ, ಸುಮ್ಮನೆ ಏನೇನೋ ಆರೋಪಗಳು ಮಾಡ್ಕೊಂಡು ಉತ್ತರ ಕೊಡೋಕ್ಕಾಗೋದಿಲ್ಲ. ಅದು ಏನು ಅಂತ ನನಗೆ ಪೂರ್ತಿ ಮಾಹಿತಿಯೂ ಕೂಡ ಇಲ್ಲ. ಈಗ ಅದಕ್ಕೋಸ್ಕರ ಇವತ್ತು ಕೇಂದ್ರ ಏಜೆನ್ಸಿಗಳು ಈಗೆಲ್ಲ BJPಯ ಒಂದು ಆದೇಶದ ಪ್ರಕಾರ ಅವರೆಲ್ಲ ಕೂಡ ನಡೀತಾ ಇದ್ದಾರೆ. ಅದರಿಂದ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈ ರೀತಿಯಾಗಿ ನಿರಾಧಾರವಾಗಿ ಮಾತಾಡ್ತಕ್ಕಂಥದ್ದು ನಾನು ಅದಕ್ಕೇನು ಉತ್ತರ ಕೊಡೋಕೆ ಹೋಗಲ್ಲ. ದೇಶ ಭಾಷಣ ಇನ್ನೂ ಜಾರಿಯಾಗಿಲ್ಲ, ಆದ್ರೆ ಅದನ್ನ ಜಾರಿಗೆ ತರಲಿಕ್ಕೆ ಮತ್ತೆ ಆಗದೇ ಇದ್ರೂ ಜಾರಿಗೆ ಬರದೇ ಇದ್ರೂ ನೋಟಿಸ್ ಜಾರಿ ಮಾಡ್ತಾ ಇದ್ದಾರೆ. ಇದು ರಾಜಕೀಯವಾಗಿ ಮಾಡ್ತಾ ಇರೋದು BJP ಆರೋಪ ಮಾಡ್ತಾರೆ. ಯಾಕೆ BJP ಅವರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ? ಯಾಕೆ ಅವ್ರಿಗೆ ಆತಂಕ? ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರೇನಾದರೂ ದ್ವೇಷ ಭಾಷಣ ಮಾಡ್ತಾ ಇದ್ರೆ ಅವಾಗ ಆತಂಕ ಇರಬೇಕಾಗ್ತದೆ. ಈಗ ಇದು ಕಾನೂನು ಎಲ್ರಿಗೂ ಅನ್ವಯಿಸ್ತದೆ. ಯಾರೇ ಆಗಿರ್ಬೋದು, ಯಾವುದೇ ಪಕ್ಷದವರಾಗಿರ್ಬೋದು, ಯಾವುದೇ ಸಂಘಟನೆಯವರಾಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿನೂ ಆಗಿರ್ಬೋದು. ಈ ಇತ್ತೀಚಿನ ದಿವಸಗಳು ನಾವು ನೋಡ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಯಾವ ರೀತಿಯಾಗಿ ಪ್ರಚೋದನಕಾರಿ ಮಾತುಗಳು, ಸುಳ್ಳಿನ ಮಾತುಗಳು, ಸುಳ್ಳು ಆಧಾರದ ಮೇಲೆ ಸೃಷ್ಟಿ ಮಾಡುವಂಥ ಸುದ್ದಿಗಳು ಮತ್ತು ನಿಜಾಂಶನೇ ಏನೋ ಇರ್ತದೆ, ಅದಕ್ಕೆ ನಿಜಾಂಶ ಗೊತ್ತಾಗೋಕ್ಕಿಂತ ಮುಂಚೆನೇ ಏನೇನೋ ಅದರ ಬಗ್ಗೆ ಅಭಿಪ್ರಾಯಗಳು ಹೊರಗೆ ಬರುವಂಥದ್ದು. ಇದೆಲ್ಲ ನಿಯಂತ್ರಣ ಆಗದೆ ಹೋದರೆ ಇದು ಸಮಾಜಕ್ಕೆ ಒಂದು ರೀತಿ ಕನ್ಫ್ಯೂಸ್ ಮಾಡುವಂಥ ಒಂದು ಬೆಳವಣಿಗೆಗಳಾಗ್ತಾ ಇದೆ, ಸಮಾಜನ ಒಡೆಯತಕ್ಕಂಥ ಕೆಲಸಗಳಾಗ್ತಾ ಇದೆ. ಅದನ್ನ ನಿಯಂತ್ರಣ ಮಾಡಬೇಕಲ್ಲ, ಅದು ನಮ್ಮ ಜವಾಬ್ದಾರಿ ತಾನೇ. ಅದಕ್ಕೆ BJP ಅವರಿಗೆ ಯಾಕೆ ಇಷ್ಟೊಂದು ಭಯ? ಯಾಕಂದ್ರೆ ನೋಡಿ, ಇವತ್ತು ಕೇಂದ್ರದಲ್ಲಿ BJP ಅವರು ಯಾವ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಕಾನೂನುಗಳು ಹಿಡ್ಕೊಂಡು ಅಂತ ನಾವು ನೋಡ್ತೇವೆ. ನಾವು ಆ ಥರ ಮಾಡೋಕೆ ಹೋಗೋದಿಲ್ಲ. ಕಾಂಗ್ರೆಸ್ ಯಾವತ್ತೂ ಆ ಥರ ಮಾಡೂ ಇಲ್ಲ. ದೇಶದಲ್ಲಿ ಒಂದು ಉಸಿರುಗಟ್ಟಿನ ವಾತಾವರಣ ಇದೆ. ಯಾರು ಕೂಡ ಇವತ್ತು ಅವ್ರ ಬಗ್ಗೆ ಮಾತಾಡೋಕ್ಕಾಗೋಲ್ಲ. ಆಯ್ತಾ? ಏನಾದ್ರು ಮಾತಾಡಿದ್ರೆ ನಾಳೆ ಅವ್ರ ಮೇಲೆ ಕ್ರಮ. ಆ ಥರ ನಾವೇನು ಸೃಷ್ಟಿ ಮಾಡೋಕೆ ಹೊರಟಿಲ್ಲ. ಮೋದಿ ಅಮಿತ್ ಶಾ ಮಾಡ್ತಾ ಇದ್ರಲ್ಲ, ಆ ಥರ ಸೃಷ್ಟಿ ಮಾಡಿ ನಾವು ಹೊರಟಿಲ್ಲ. ಸರ್, ಈಗ ಚುನಾವಣೆ ಮತ್ತೆ 3 ವರ್ಷ, ಆದರೆ ಈಗಲೇ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು JDS ಮತ್ತೆ ಮುಂದಿನ ಚುನಾವಣೆಯಲ್ಲಿ JDS ಮತ್ತೆ BJP ಅವರು ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ. ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಯಾರು ಹೇಳಿದ್ರು? ಯಾರು ಹೇಳಿದ್ದಾರೆ? ಕುಮಾರಸ್ವಾಮಿನೇ. ಆಯ್ತು, ಅದು ಅವ್ರಿಗೆ ಬಿಟ್ಟಿರುವಂತ ವಿಚಾರ. BJP ಅವರು ಹೇಳಿ, ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ BJP ಯಾರ್ದು ಒಬ್ಬ ಮುಖಂಡ ಹೇಳಿ, ಆಮೇಲೆ ಮಾತಾಡೋಣ. ಸುಮ್ಮನೆ JDS ಅವರು ಹೇಳ್ಕೊಂಡ್ಬಿಟ್ರೆ ಅದೇನು ಮುಖ್ಯ ವಿಚಾರ ಏನಲ್ಲ. ನಾಳೆ ವಿಜೇಂದ್ರ ಹೇಳಿ, R ಅಶೋಕ್ ಹೇಳಿ, ಯಡಿಯೂರಪ್ಪನವ್ರು ಹೇಳಿ,
ನಾವು ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಇವ್ರುಗಳೇ ಹೇಳ್ಕೊಂಬಿಟ್ರೆ ಸರಿ, ಅಕ್ಕಪಡೆ ಇದು ಜಿಲ್ಲೆಯ ಸ್ವರೂಪದಲ್ಲೇ ಇರ್ತದೆ, ನಗರದಲ್ಲಿ ಏನಾದ್ರು ವ್ಯತ್ಯಾಸ ಇರ್ತದೆ? ಅಕ್ಕಪಡೆಯಲ್ಲಿ ಕಮಿಷನರೇಟ್ ವ್ಯಾಪ್ತಿಗೂ ವಿಸ್ತರಿಸುವ ಯೋಜನೆ ಇದೆಲ್ಲ ಜಿಲ್ಲೆಯ ಸ್ವರೂಪದಲ್ಲೇ ಇರ್ತದೆ, ಇಲ್ಲಿ ಏನಾದ್ರು ಬದಲಾವಣೆ ಮಾಡ್ತಾರೆ? ನೋಡೋಣ, ಅದು ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಯಾವ ರೀತಿ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ, ಅವ್ರು ಏನು ತೀರ್ಮಾನಗಳು ಮಾಡ್ತಾರೆ ಅಂತ. ಅದೇ ಅದು ಸ್ಟೇಟ್ ಲೆವೆಲ್ ತೀರ್ಮಾನ ಆಗಬೇಕು, ಬರೀ ನಮ್ಮ ಜಿಲ್ಲೆ ಒಂದೇ ಅಲ್ಲ. ಓಕೆ, ಬರಲ್ಲ ಅಲ್ಲೆಲ್ಲ ಕಾಯ್ತಾ ಇದ್ದಾರೆ. ಲಾಸ್ಟ್ ಕೊನೆ ಬೆಳ್ತಂಗಡಿಯಲ್ಲಿ ನಿನ್ನೆ ಹರೀಶ್ ಪೂಂಜ್ ಅವರು ಉದ್ಘಾಟನೆ ಮಾಡಿದಂತ ಒಂದು ರಾಜಗೋಪುರ ನೀವು ಮತ್ತೆ ಉದ್ಘಾಟನೆ ಮಾಡಿದ್ದೀರಿ ನೋಡಿ. ರಾಜಗೋಪುರ ಅವರು ನಮ್ಮ ಕಾರ್ಯಕ್ರಮ ಅಲ್ಲ, ದೇವಸ್ಥಾನದವ್ರು ನಮ್ಮನ್ನಲ್ಲಿ ಕರೆಸಿದ್ರು, ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದು ಮತ್ತು ಅಲ್ಲಿ ಸಾಕಷ್ಟು ಅನುದಾನಗಳನ್ನು ನಮ್ಮ ಸರ್ಕಾರ ಕೊಟ್ಟಿರುವಂಥದ್ದು, ಇನ್ನೂ ಕೊಡ್ತೀವಿ ಅಂತ ಹೇಳಿದ್ದೀವಿ. ಈಗಾಗಲೇ ಅದಕ್ಕೆ ಸ್ವಲ್ಪ ಅನುದಾನ ಬಿಡುಗಡೆ ಆಗಿದೆ, ಇನ್ನೂ ಸ್ವಲ್ಪ ಕೊಡ್ತೀವಿ, ಇನ್ನೊಂದು 15 ಲಕ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ, ಇನ್ನೂ ಅದ್ರ ಮೇಲೆ 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ದೇವಸ್ಥಾನಕ್ಕೆ ಕರೆಸಿದ್ರು, ನಾನೇನು ಹೋಗಿ ಅದನ್ನು ಆರ್ಗನೈಸ್ ಮಾಡಿಲ್ಲ, ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಹರೀಶ್ ಪೂಂಜಾ ಅವ್ರಿಗೆ ಯಾಕೆ ಇದ್ರ ಬಗ್ಗೆ ನಾವು ದೇವಸ್ಥಾನಗಳು ಹೋಗಬಾರ್ದ ಏನೋ ಗೊತ್ತಿಲ್ಲಪ್ಪ, ಅವ್ರ ಪರ್ಮಿಷನ್ ತೊಗೊಂಡು ಹೋಗ್ಬೇಕಾ ನಾವು ದೇವಸ್ಥಾನಕ್ಕೆ? ಹರೀಶ್ ಪೂಂಜಾ ಕೇಳ್ಕೊಂಡು ಹೋಗ್ಬೇಕಾ ನಾವು ಯಾವ್ದಾದ್ರು ದೇವಸ್ಥಾನಕ್ಕೆ, ಅಥವಾ ಅವ್ರೇನು ಕರೆದ್ರೆ ನಾವು ಧಿಕ್ಕರಿಸ್ಬೇಕಾ ಏನು? ಈಗ ಅವ್ರು ಹೇಳ್ತಿರೋದು ಅದು ದಲಿತ ವ್ಯಕ್ತಿಯಿಂದ ಹರೀಶ್ ಪೂಂಜಾ ಉದ್ಘಾಟನೆ ಮಾಡಿದ್ರು, ನೀವು ಹೋಗಿ ಅದನ್ನು ಶುದ್ಧೀಕರಣ ಮಾಡಿ ಮತ್ತೆ ಉದ್ಘಾಟನೆ ಮಾಡಿ. ಅವರ ಒಂದು ಮಾನಸಿಕ ಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಈ ಥರ ಪ್ರತಿ ಹಂತದಲ್ಲೂ ಕೂಡ ಈ ಥರ ಮಾತುಗಳು ಆಡ್ತಾರೆ ನನಗೆ ಗೊತ್ತಿಲ್ಲ. ನಮ್ಗೆ ಆ ಉದ್ದೇಶಗಳು ಏನೂ ಇಲ್ಲ. ನಮಗೆ ಎಲ್ಲರೂ ಕೂಡ ಬೇಕು, ಎಲ್ಲರೂ ಸಮಾನವಾಗಿರಬೇಕು, ಎಲ್ರಿಗೂ ಸಮಾನ ಹಕ್ಕುಗಳು ಸಿಗಬೇಕು ಅಂತ. ಯಾರು ಮೇಲು ಕೀಳು ಅದೆಲ್ಲ ಏನು ನಮ್ಮಲ್ಲಿಲ್ಲ. ಹರೀಶ್ ಪೂಂಜಾ ಅವರ ಮನಸ್ಸಿನ ಸ್ಥಿತಿ ಏನು ಅಂತ ಅವರೇ ತಿಳ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡಬೇಕು ಹೊರತು ನಾನು ಅದಕ್ಕೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.